ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.
ಮೊಬೈಲಿಂದ ತಗೋಣ. ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಅಂತ ವಿನಂತಿಸ್ತಾ ಇದ್ದೀನಿ. ವೇದಿಕೆ ಮುಂಭಾಗ ನಿಂತಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ಒಂದು ವಿನಂತಿ, ದಯಮಾಡಿ ಹಿಂದೆ ಕೂತ್ಕೊಳ್ಳಿ, ಇಲ್ಲ ಹಿಂದೆ ಸ್ವಲ್ಪ ಸರ್ಕೊಳ್ಳಿ. ಯಾಕಂದ್ರೆ ಕೇಳ್ಕೊಳ್ತಾ ಇರೋವಂಥದ್ದು ಇಷ್ಟೇನೆ, ವೇದಿಕೆ ಮುಂಭಾಗ ನಿಂತಿರೋರೆಲ್ಲರೂ ಸ್ವಲ್ಪ ಶಿಸ್ತನ್ನ ಕಾಪಾಡೋಣ. ಗಣ್ಯರು ಬಿಟ್ಟು ಎಲ್ಲರೂ ಇಳಿಸ್ಬಿಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಈ ದಿನ ನಿಮ್ಮೆಲ್ಲರ ಮನೆ ಮಗ ನಾರಾಯಣ ಸ್ವಾಮಿರವರ ಹುಟ್ಟುಹಬ್ಬದ ಅಂಗವಾಗಿ ಇಡೀ ಕ್ಷೇತ್ರದ ಬಿಜೆಪಿಯ ಹಿರಿಯ ಕಾರ್ಯಕರ್ತರ ಸನ್ಮಾನದ ಕಾರ್ಯಕ್ರಮ ಶಿಸ್ತುಬದ್ಧವಾಗಿರಬೇಕು. ಎಲ್ಲ ಗಣ್ಯರಿಗೆ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ದೀಪ ಹಚ್ಚೋದು ಮುಖೇನ ಕಾರ್ಯಕ್ರಮದ ಗಣತಿನ ಮುನ್ಸೂಚನೆ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆನೇಕಲ್ ಮಣ್ಣಿನ ಮಗ, ಜನಪ್ರಿಯ ನಾಯಕರು ಅಂತಾನೆ ಪ್ರಸಿದ್ಧವಾಗಿರುವಂತಹ ನಮ್ಮ ಶ್ರೀ ಗೌಚರಿ ನಾರಾಯಣ ಸ್ವಾಮಿ ಅವರ ಜೊತೆ ಇರುವಂತಹ ಎಲ್ಲ ನಮ್ಮ ನಾಯಕರು, ಶ್ರೀ ಗೋವಿಂದ ಕಾರಜೋಳ ಮಾಜಿ ಸಚಿವರು, ಮಾಜಿ ಸಂಸದರಾಗಿರುವರು, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು, ಹಾಗೆ ಶ್ರೀ ಬೈರಗಿ ಬಸವರಾಜ್ ಅವರು, ಶ್ರೀ ಎಂ. ಸತೀಶ್ ರೆಡ್ಡಿ ಅವರು, ಶ್ರೀ ಎಂ. ಕೃಷ್ಣಪ್ಪ ಅವರು ಶಾಸಕರು, ಜೊತೆಗೆ ನಮ್ಮ ಪರಮ ಪೂಜ್ಯರ ಒಂದು ಹಸ್ತದೊಂದಿಗೆ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ವೇದಿಕೆಯಲ್ಲಿ ಜೋರಾದ ಚಪ್ಪಾಳೆ ಕೊಡೋದ್ರ ಮುಖೇನ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀವಿ ಎನ್ನುವಂತಹ ಸೂಚನೆ ತೋರೋಣ. ಈಗಾಗಲೇ ನಾನು ನಿಮಗೆ ತಿಳಿಸಿದೆ, ಶಿಸ್ತಿನ ನಾಯಕತ್ವವನ್ನು ದೀಪ ಹಚ್ಚೋದು ಮುಖೇನ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಕಾರ್ಯಕ್ರಮದ ಧನ್ಯವಾದಗಳು. ಇದನ್ನ ಮುಂಬರುವಂತಹ ಭಾಗ ಮತ್ತೆ ಪ್ಲೇ ಮಾಡೋಣ. ಈಗ ವೇದಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮಕ್ಕೆ ತೆರಳುವ ಕಾರಣದಿಂದ ಬೆಂಗಳೂರು ಕೇಂದ್ರ ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀ ಪಿ.ಸಿ. ಮೋಹನ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು, ಜೊತೆಗೆ ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀ ಡಾಕ್ಟರ್ ಎ. ನಾರಾಯಣ ಸ್ವಾಮಿ ಸರ್ ಅವರ ಹುಟ್ಟುಹಬ್ಬವನ್ನ ಶುಭ ಕೋರಿ ಈ ಕಾರ್ಯಕ್ರಮದ ಒಂದೆರಡು ಮಾತುಗಳು ನೀವು ಆಡಲೇಬೇಕು ಸರ್. ಯಾಕೆ ಅಂದ್ರೆ ಈ ಭಾಗದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು 4 ಬಾರಿ ಶಾಸಕರಾದರು, ಜೊತೆಗೆ ಕೇಂದ್ರದಲ್ಲಿ ಸಚಿವರಾದರು, ಕೆಲಸದಲ್ಲಿ ಇರಲಿ ಪ್ರತಿನಿತ್ಯವೂ ಶ್ರಮಜೀವಿಯಾಗಿ ಕಾಣಿಸ್ಕೊಳ್ಳುವಂತಹ ಒಬ್ಬರು ಶಿಸ್ತಿನ ನಾಯಕತ್ವ ಇರುವಂತಹ ನಾಯಕರು ಅಂದ್ರೆ ಅವರು ಡಾಕ್ಟರ್ ಎ. ನಾರಾಯಣ ಸ್ವಾಮಿ ಅವರು. ಸೊ ಹಾಗಾಗಿ ಅವರ ಬಗ್ಗೆ ಒಂದೆರಡು ಮಾತುಗಳು ನೀವು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ
ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬರ್ತ್ಡೇ ಬಾಯ್ ಆದಂತಹ ಶ್ರೀ ನಾರಾಯಣ ಸ್ವಾಮಿಯವರೇ, ಹಿರಿಯರಾದಂತಹ ಕರ್ಕೋಳ್ ಸಾಹೇಬರವರೇ, ಯಜ್ಞಾನಿಗಳವರೇ, ಗುರಿರಾಜವರೇ, ಅಶೋಕ್ ರೆಡ್ಡಿಯವರೇ, ಶಿವಪ್ಪನವರೇ, ಶಂಕರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರು ಮತ್ತು ಅಣ್ಣ ತಂಗಿಯರು, ಇವತ್ತು ನಾನು ಬೆಳಿಗ್ಗೆ 9:30 ನಾನು ಆನೇಕಲ್ ಆದಿಕಲ್ಲಿ ಟೌನಲ್ಲಿದ್ದೀನಿ. ಜನಸಾಗರ ಅವ್ರ ಮನೆ ಹತ್ರ ಆಗಲಿ, ಅವ್ರ ದೇವಸ್ಥಾನದ ಹತ್ರ ಹೋಗಿ ಎಲ್ಲೇ ಹೋದ್ರು ಕೂಡ ನಾರಾಯಣ ಸ್ವಾಮಿ ಅಭಿಮಾನಿಗಳು ಇವತ್ತು ಅವರನ್ನು ಎದುರಿದ್ದಾರೆ. ನಾನು ಇವಾಗ ಮೆರವಣಿಗೆಯನ್ನು ಬಂದಾಗ ಕೂಡ ನಾನು ನೋಡಿದೆ, ಅವರ ಮೇಲೆ ಈ ಆನೇಕಲ್ಲಿನ ಜನ, ಆನೇಕಲ್ಲಿನ ಬಂಡಿನ ಮರ ಯಾರು ಅಂದ್ರೆ ಅದು ನಾರಾಯಣ ಸ್ವಾಮಿ ಅವರನ್ನು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಇವತ್ತು 68 ವರ್ಷ ಅಂತ ಹೇಳ್ತಾರೆ, ನನಗೇನೋ ಕಾಣ್ತಾ ಇಲ್ಲ. ಅಷ್ಟು 48 ವರ್ಷದ ತರ ಇದ್ದಾರೆ, ಯುವಕರ ತರ ಇವತ್ತು. ಯಾಕಂತ ಹೇಳಿದ್ರೆ ಅವ್ರ ವಯಸ್ಸು ನೋಡೋಕ್ ಕಡಿಮೆ ಅಲ್ಲ, ಅವ್ರು ಮಾಡುವಂತ ಕೆಲಸಗಳು ಯಾವುದೇ ಆಕ್ಟಿವಿಟಿ ನಾನು ನೋಡಿದ್ದೀನಿ. ನಾರಾಯಣ ಸ್ವಾಮಿ ಅವ್ರ ಜೊತೆ ನಾನು ಕೂಡ MLA ಆಗಿ ಕೂತ್ಕೊಳ್ಳುವಂತ ಒಂದು ಅವಕಾಶ ಇತ್ತು. ನಾರಾಯಣ ಸ್ವಾಮಿ ಅವರು 4 ಬಾರಿ ಶಾಸಕರಾಗಿ 1 ಬಾರಿ ಕೇಂದ್ರ ಮಂತ್ರಿ ಆಗಿದ್ದಾರೆ. 1 ಬಾರಿ ಅವರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ, ಕೇಂದ್ರ ಸರ್ಕಾರದಲ್ಲಿ ಮೊದಲನೇ ಬಾರಿಗೆ MP ಆದಾಗ ಅವರು ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾನು ಅವರು ಡೆಲ್ಲಿಯಲ್ಲಿದ್ದಾಗ ನಾನು ನೋಡ್ತಿದ್ದೆ, ಅವರ ಒಂದು ಆಫೀಸಲ್ಲಿ ಹೋದ್ರೆ ಕೆಲಸ ಯಾವುದೂ ಪೆಂಡಿಂಗ್ ಅಂತಿಲ್ಲ. ನಾರಾಯಣ ಸ್ವಾಮಿ ಅವರಿಗೆ ಎತ್ಕೊಂಡು ಹೋಗಾದ್ರೆ ಲೆಟರ್ ಕೊಟ್ರೆ ಆಫೀಸರ್ ಅವ್ರನ್ನ ಕರೆದು ಇಮಿಡಿಯೇಟ್ ಆಗಿ ಆರ್ಡರ್ ಮಾಡ್ತಿದ್ದ. ಅದರ ಒಬ್ಬ ಸಚಿವ ಇತ್ತು ಅಂದ್ರೆ ಅದು ನಾರಾಯಣ ಸ್ವಾಮಿ ಅವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾರಾಯಣ ಮಾಜಿ ಶಾಸಕರು, ಕರ್ನಾಟಕದ ಸರ್ಕಾರದ ಮಾಜಿ ಸಮಾಜ ಕಲ್ಯಾಣ ಮಂತ್ರಿಗಳು, ಭಾರತ ಸರ್ಕಾರದ ಸೋಷಿಯಲ್ ಜಸ್ಟಿಸ್ ಇಲಾಖೆಯ ಮಾಜಿ ಮಂತ್ರಿಗಳಾದ ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರ 68ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಚಿತ್ರದುರ್ಗ ಶ್ರೀ ಮಾದಾರ ಚೆನ್ನೈ ಗುರುಪೀಠದ ಪರಮ ಪೂಜ್ಯರಾದ ಶ್ರೀ ಮಾದಾರ ಚೆನ್ನೈ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ, ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆನೇಕಲ್ ಮಂಡಲದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಶ್ರೀ ಅಶೋಕ್ ರೆಡ್ಡಿ ಅವರೇ ಮತ್ತು ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ನಟರಾಜರವರೇ, ಮಾನ್ಯ ಶ್ರೀ ಹೆಂಗಾರೆಡ್ಡಿ ಅವರೇ, ನರಸಿಂಹರೆಡ್ಡಿ ಅವರೇ, ಕುಮಾರಸ್ವಾಮಿ ಅವರೇ, ಅಂಜನಪ್ಪನವರೇ ಮತ್ತು ಸಂಪಂಗಿ ರಾಮಯ್ಯನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರ, ಶ್ರದ್ಧೆ ತಾಯಿಯಂದಿರ, ಮಾಧ್ಯಮದ ಪ್ರತಿನಿಧಿಗಳು, ನಾರಾಯಣ ಸ್ವಾಮಿ ಅವರ 68ನೇ ಹುಟ್ಟುಹಬ್ಬ ಅಂದ್ರೆ ಬಹುಶಃ ನನಗನ್ನಿಸ್ತದ 38ನೇ ಹುಟ್ಟುಹಬ್ಬ ಅಂತ ಹೇಳಿ. ಅಂತ ಹೆಂಗ್ ಮನುಷ್ಯ ಕಾಣ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಅವರು. ಅವ್ರಿಗೆ ಭಗವಂತ 100 ವರ್ಷ ಉತ್ತಮ ಆರೋಗ್ಯವನ್ನು ಕೊಡಲಿ, ಅವರ ಧರ್ಮ ಪತ್ನಿಯವರೊಂದಿಗೆ ಸುಖ ಶಾಂತಿ ನೆಮ್ಮದಿಯಿಂದ 100 ಕಾಲ ಬಾಳಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಬಯಸ್ತೀನಿ. ಮತ್ತು ನಾರಾಯಣ ಸ್ವಾಮಿ ಅವರು 4 ಬಾರಿ ಆನೇಕಲ್ಲಿನ ಶಾಸಕರಾಗಿ, ಚಿತ್ರದುರ್ಗದ ಸಂಸದರಾಗಿ, ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ. ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತಿಗೂ ಕೂಡ ಜನಮನಸ್ಸಿನಲ್ಲಿದೆ. ಜನ ಅವ್ರನ್ನ ನೆನಪು ಮಾಡಿಕೊಡ್ತಾ ಇರ್ತಾರೆ. ಅಂತ ಒಬ್ಬ ನೇರ ನುಡಿಯ ನಿಷ್ಠುರ ನಾಯಕ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳ ತಾವೇನು ಭಾಗವಹಿಸಿದೆ
ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಅವ್ರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಮುಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಇರುವಂತವರಿಗೆ ಆಶೀರ್ವಾದ ಮಾಡಬೇಕು ಮತ್ತು ತಾವೇನು ಇವತ್ತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದು ನಾರಾಯಣ ಸ್ವಾಮಿ ಅವರಿಗೆ ವರವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ಸತ್ಕರಿಸಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತು ಸಂಘಟಕರಿಗೆ ಕೃತಜ್ಞತೆ ಹೇಳಿ ನನ್ನ ಮಾತು ಮುಗಿಸ್ಕೊಂಡು ನಮಸ್ಕಾರ. ಸ್ವಾಮಿ ಅವರು ಅನೇಕ ನಾಯಕರುಗಳನ್ನು ಕಂಡಿದ್ದಾರೆ. ಅವರ ಗುಣ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಪ್ರತಿರೋಧ, ಯಾವುದೇ ಮುಲಾಜಿಲ್ಲದೆ ಮಾತನಾಡುವಂತ ವ್ಯಕ್ತಿತ್ವ ನಾರಾಯಣಸ್ವಾಮಿ ಅವರು. ಒಮ್ಮೆ ನಾನು ಮತ್ತು ಕಾರಜೋಳ ಅವರು ಬೆಳಿಗ್ಗೆ 7:30ಗೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮನೆಗಿದ್ರು. ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿಗಳು. ಯಡಿಯೂರಪ್ಪನವರು ಹೇಳ್ತಾ ಇದ್ರು ಕಾರಜೋಳ ಅವರಿಗೆ, ಕಾರಜೋಳ ನೋಡಿ ನಾರಾಯಣ ಸ್ವಾಮಿ ನನಗೆ ಗಲಾಟೆ ಮಾಡ್ತಾನೆ, ರೋಡಿಸಮ್ ಮಾಡ್ತಾನೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು. ಕಾರಜೋಳ ಅವರು ಹೇಳಿದ್ರು, ನೀವು ಅಷ್ಟೊಂದು ಪ್ರೀತಿ ಅಭಿಮಾನವನ್ನು ತೋರಿಸೋದ್ರಿಂದ ನಾರಾಯಣ ಸ್ವಾಮಿ ನಿಮ್ಮ ಮೇಲೆ ಪ್ರೀತಿಯಿಂದ ಗಲಾಟೆ ಮಾಡ್ತಾನೆ ಅಂತ ಹೇಳಿ. ಹಾಗಾಗಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ತುಂಬಾ ಪ್ರೀತಿ ಅಭಿಮಾನವನ್ನು ಗಳಿಸಿಕೊಂಡು ನಾರಾಯಣ ಸ್ವಾಮಿ ಅವರು ವಿಧಾನಸೌಧದ ಸಮಾಜ ಕಲ್ಯಾಣ ಸಚಿವರಾಗಿಂದ ಹಿಡಿದು ಕೇಂದ್ರದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಜೊತೆಗೆ ಅದೇ ಸಮಾಜ ಕಲ್ಯಾಣ ಖಾತೆಯನ್ನ ನಿರ್ವಹಿಸಿದಂತ ನಮ್ಮ ಸಮುದಾಯದ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ನಾರಾಯಣ ಸ್ವಾಮಿ ಅವರು. ಚಿತ್ರದುರ್ಗದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದು ಹೋಗಿದ್ದಾವೆ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಅವರಿಗೆ ನಾವು ಕೊಟ್ಟಂತ ಲೆಟರ್ಗಳಲ್ಲಿ ಯಾವುದೂ ಕೂಡ ಇಲ್ಲ ಅಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲ ಶೋಷಿತ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಆ ಖಾತೆಯನ್ನು ನ್ಯಾಯ ಮಾಡಿಕೊಟ್ರು. ಅವರು ಮುಂದೊಂದು ದಿನ ಚಿತ್ರದುರ್ಗದಲ್ಲಿ ಸಂಸತ್ ಸದಸ್ಯರಾಗ್ತೀನಿ ಅಂತೇಳಿ ಅವರು ಅಂದ್ಕೊಂಡಿರಲಿಲ್ಲ. ಆದರೆ ರಾಜಕೀಯದಲ್ಲಿ ಆಗುವಂತ ಏರುಪೇರುಗಳಲ್ಲಿ ಚಿತ್ರದುರ್ಗದ ಜನ ಮತ್ತೊಮ್ಮೆ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಮತ್ತೆ ವಾಪಸ್ ಅವರು ಬೇಡ ಅಂತೇಳಿ ತೀರ್ಮಾನ ಮಾಡಿದಾಗ ನಾನು ಅವ್ರ ಮನೆಗೆ ಬಂದೆ. ಖುದ್ದಾಗಿ ನಾನು HSR ಲೇಔಟ್ನಲ್ಲಿರುವಂತ ಮನೆಗೆ ಬಂದು ನಾರಾಯಣ ಸ್ವಾಮಿ ಅವರಲ್ಲಿ ವಿನಂತಿ ಮಾಡಿಕೊಂಡೆ. ಅವ್ರಿಗೆ ಆ ಸಂದರ್ಭದಲ್ಲಿ ಅದಕ್ಕೆ ಒಲವನ್ನು ತೋರಿಸಲಿಲ್ಲ. ಬೇರೆ ಯಾರಾದರೂ ಆಗಿದ್ರೆ ಆ ಸಮುದಾಯದ ಸ್ವಾಮೀಜಿಗಳು ಬಂದು ನೀವು ಬರಬೇಕು, ನಿಲ್ಲಬೇಕು, ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರೆ ಮುಲಾಜಿನಿಂದ ಮಾತನಾಡದೆ ಒಪ್ಕೊಳ್ತಾ ಇದ್ರು. ಆದರೆ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿದ್ರು. ಅನೇಕ ಕ್ಷೇತ್ರದ ಅಭಿಮಾನಿಗಳನ್ನು ಬಿಟ್ಟು ಅವರಿಗೆ ದೂರದ ಚಿತ್ರದುರ್ಗಕ್ಕೆ ಹೋರಾಟ ಮಾಡೋದಕ್ಕೆ ಕಷ್ಟ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ, ಅವರ ಅಮೂಲ್ಯ ಕುಟುಂಬದ ಸಂತಸದ ಗಳಿಗೆಯನ್ನ ಅವರು ತ್ಯಾಗ ಮಾಡಿದರು. ಇನ್ನು ಕೆಳಭಾಗದಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ, ಅವ್ರ ಮಕ್ಕಳು ಎಲ್ಲ ಒಂದು ರೀತಿ ಫೈಟರ್ಸ್ ಅವರೆಲ್ಲ. ಅವರು ಕೂಡ ನಮ್ಮ ಅಪ್ಪಾಜಿಯನ್ನ ಅಧಿಕಾರದ ಬೆಳಿಗ್ಗೆ ಜಾವಲ್ಲಿ ಚಿತ್ರದುರ್ಗ ಕಳಿಸಿಗೆಲ್ಲ ತ್ಯಾಗವನ್ನು ಮಾಡಿ ಅವರಿಗೆ ಇಲ್ಲಿವರೆಗೂ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ತಂದೆನ ನಾನು ನೆನಪನ್ನು ಮಾಡ್ಕೊಳ್ತೀನಿ. ಅವ್ರ ತಂದೆಯನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೆ. ಇಳಿ ವಯಸ್ಸಿನಲ್ಲಿ ನನ್ನ ಮಗ ಮಂತ್ರಿ ಆಗಿದ್ದಾನ, ಆಯ್ತು ಬಿಡ ಒಂದಿನ ಕೆಲಸ ಮಾಡಲಿ, ಮಗ MLA ಆಗಿದ್ದಾನ, ಆಯ್ತು ಬಿಡಿ ಏನೋ MLA ಆಗಿದ್ದಾಗ ಕೆಲಸ ಮಾಡಲಿ ಅಂತಿದ್ರು ಹೊರತು ನನ್ನ ಮಗ ಮಂತ್ರಿ ಆಗಿದ್ದಾನೆ, MLA ಆಗಿದ್ದಾನೆ ಅಂತೇಳಿ ನಾರಾಯಣ ಸ್ವಾಮಿ ಅವ್ರ ತಂದೆ ಯಾವತ್ತೂ ಕೂಡ ಮಗನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳೋರಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಅವರು ನಿರುಪದ್ರವಿ ವ್ಯಕ್ತಿಗಳು. ಅಂತವ್ರ ಮಗನಾಗಿ ಸಾಮಾನ್ಯ ಕುಟುಂಬ ವರ್ಗದಿಂದ ಬಂದು ನಾರಾಯಣ ಸ್ವಾಮಿ ಅವರು ಇವತ್ತು ನಿಮ್ಮ ಜನರಿಗೆ ನಿಮ್ಮ ಎದುರಿಗೆ ಪ್ರೀತಿಯಿಂದ ಗೌರವವನ್ನು ಸ್ವೀಕಾರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಬರಬೇಕನ್ನುವಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದ ವಿಜಯಲಕ್ಷ್ಮಿ ಅಮ್ಮನವರಿಗೆ, ಅವರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಮತ್ತು ಅವರ ಹಳೆಯರಿಗೆ ಎಲ್ಲರಿಗೂ ಕೂಡ ಬಸವಾದಿ ಕುಟುಂಬದ ಶುಭಾಶಯಗಳನ್ನು ಕೋರಿ ಇಲ್ಲಿ ಚಿಕ್ಕದಾಗಿ ಒಂದೇ ಒಂದು ಫೋಟೋಕ್ಕೋಸ್ಕರ ಒಂದು ಸತ್ಕಾರ ಮಾಡ್ತೀನಿ. ಆನಂತರ ನೀವೆಲ್ಲರೂ ಮಾಡುವಂತೆ ಇದೆರಡು ತಿಂಗಳು ಒಂದೆರಡು ಮಾಡಿಸ್ತೀವಿ. ಒಂದೆರಡು ಚೇರ್ ಇಲ್ಲೊಂದೆರಡು ಚೇರ್ ಹಾಕಿ ಇದೊಂದು ದೊಡ್ಡ ತಿಂಗಳು ಎರಡೇ ಚೇರ್ ಹಾಕಿ ಅಷ್ಟೇ. ಒಂದೆರಡು ನಿಮಿಷ ನಿಮ್ಮ ಹಾಕಿಸ್ತೀನಿ, ನಿಮ್ದೇ ಆದ ಇಬ್ಬರಿಗೆ ಹಾಕಿಸ್ತೀನಿ, ನಿಮ್ದೇ ಫೋಟೋ ಬರುತ್ತೆ.
ಎರಡು ಕಟ್ಟಂಗ್ ಬಿಡಿ, ಅದು ಅಕಡೆ ತಗೊಳ್ಳ, ಅದು ಅಕಡೆ ತಗೊಳ್ಳ. ಎರಡು ಚೇರ್ ತಗೊಳ್ಳಪ್ಪ, ಎರಡು ಚೇರ್ ತಗೊಳ್ಳ, ಎರಡು ಚೇರ್, ಎರಡೇ ಚೇರ್, ಒಂಚೂರು ಎರಡೇ ಚೇರ್, ಎರಡು ಚೇರ್ ಕೊಡ, ಎರಡು ಚೇರ್, ಎರಡು ಜನ ಇತ್ತು ಇದೆರಡು ಚೇರ್. ವಿಜಯಲಕ್ಷ್ಮಮ್ಮ ಬಂದು ನೀವು ಕೂತ್ಕೊಳ್ಳಿ, ಆ ಕಡೆ ಕೂತ್ಕೊಳ್ಳಿ. ಶಾಂತಮ್ಮ ಒಬ್ಬ ಆಗ್ತಾರೆ ಒಂದು ನಿಮಿಷದಲ್ಲಿ ನೀವು ಮಾತಾಡ್ತಾ ಇದ್ದೀವಿ, ಯಾರು ಇದು ಕಿವಿಗೆ ಹೋಗ್ತಾ ಇಲ್ಲ. ದಯವಿಟ್ಟು ಫೋಟೋ ತೆಗೆಯೋದು ಅವಕಾಶ ಮಾಡ್ಕೊಳ್ಳಿ. ನರಸಿಂಹಣ್ಣವರು ಸ್ವಲ್ಪ ಹಿಂದೆ ಹೋಗ್ಬೇಕು, ಫೋಟೋ ಬರ್ತಾ ಇದೆ. ಅಲ್ಲಿ ಅವರು ಇಳಿದು ಹೋಗೋದಕ್ಕೆ ದಾರಿ ಮಾಡ್ಕೊಳ್ಬೇಕು. ಇಲ್ಲಿ ಪೋಡಿಯಂ ಕಡೆ ಇಲ್ಲಿ ರಾಮಕೃಷ್ಣನ್ ಅವರು ಇವರೆಲ್ಲ ತಂಡ ಸ್ವಲ್ಪ ಹಿಂದೆ ಹೋಗ್ಬೇಕು, ನಾಗೇಶನ್ ಅವರು ಸ್ವಲ್ಪ ಹಿಂದೆ ಹೋಗ್ಬೇಕು. ದಯವಿಟ್ಟು ಶಿಸ್ತಿನ ಪಕ್ಷ ಅಂತ ನಾವು ಹೆಸರು ಮಾಡಿದ್ದೇವೆ. ಇಲ್ಲಿ ದಯವಿಟ್ಟು ಶಿಸ್ತು ಕಾಣಿಸ್ತಾ ಇಲ್ಲ, ಅಶಿಸ್ತು ಕಾಣಿಸ್ತಾ ಇದೆ. ದಯಮಾಡಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ, ಒಳ್ಳೆ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ತಾವೆಲ್ಲರೂ ಯಶಸ್ವಿಗೊಳಿಸಬೇಕು. ಒಬ್ಬರ ಮೇಲೆ ಒಬ್ಬರು ನಿಂತ್ಕೊಂಡು ಯಾವ ಕಾರ್ಯಕ್ರಮ ದಯವಿಟ್ಟು ಹಿಂದೆ ಸ್ವಲ್ಪ ದಾರಿ ಮಾಡ್ಕೊಳ್ಬೇಕು, ಬಂದ ಸೃಷ್ಟಿ ಮಾಡಬಹುದು. ದಯವಿಟ್ಟು ಎಲ್ಲ ಹಿಂದೆ ಹೋಗ್ಬೇಕು. ಆ ಸಮಯದಲ್ಲಿ ಬಂದು ನೀವು ಸನ್ಮಾನ ಮಾಡಿ, ಅಣ್ಣ ಈ ನಾಡಿನ ಹೆಮ್ಮೆಯ ಮನೆ ಮಗ ಅವರಿಲ್ಲೇ ಹೋಗ್ತಾರೆ ಸಂಜೆ ಒಂದು. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೇಳಬೇಕು. ಇದಾದ್ಮೇಲೆ ಹಿರಿಯ ಕಾರ್ಯಕ್ರಮ ಸ್ವಲ್ಪ 10 ನಿಮಿಷ ಆದ್ಮೇಲೆ ಮಾಡೋಣ. ಮಕ್ಕಳು ಬೆಳಗ್ಗೆಯಿಂದ ಪಾಪ ಆ ಡ್ರೆಸ್ ಇದ್ದಾರೆ, ಅವ್ರು ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎದುರಾಗ್ತಾ ಇಲ್ಲ. ದಯವಿಟ್ಟು 5 ನಿಮಿಷದಲ್ಲಿ ಸ್ಟೇಜ್ ಮೇಲೆ ಸೇರಿಸೋಣ. ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈ 5 ನಿಮಿಷದಲ್ಲಿ ಸ್ಟೇಜ್ ಮೇಲೆ ಸೇರಿಸೋಣ ಸೈಡ್ ಆಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಕಾರ್ಯಕರ್ತ ಬಂಧುಗಳು ದಯವಿಟ್ಟು ನಮ್ಮ ಕಾರ್ಯಕರ್ತ ನಾಗರಿಕರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಕಾರ್ಯಕ್ರಮ, ಶಿಸ್ತಿನಿಂದ ನಡೆಸ್ಕೊಳ್ಳಿ. ಈಗ ತಿಂಗಳ ಸಮುದಾಯದಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ನಿಮ್ಮ ಕಾರ್ಯಕ್ರಮ ಮಕ್ಕಳ ಪಾಪ ಅಲ್ಲೇ ಇದೆ, ಒಂದು ಖುಷಿ. ಈಗ ಕನ್ನಡ ಸಮುದಾಯದಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಅಣ್ಣ ದಯವಿಟ್ಟು ಕೂತ್ಕೊಬಿಡಿ, ಒಂದು 5 ನಿಮಿಷ ಸನ್ಮಾನ ಮಾಡಿಸ್ಕೊಬಿಡಿ, ಆಮೇಲೆ ಬೇಕಾದ್ರೆ ಹೊರಟೆ. ಈಗ ಕುರುಬ ಸಮುದಾಯದಿಂದ ಸನ್ಮಾನ. ದಯವಿಟ್ಟು ಎಲ್ಲರೂ ಸನ್ಮಾನ ಮಾಡಿಬಿಡಿ. ಈಗ ಕುರುಬ ಸಮುದಾಯದಿಂದ ಸನ್ಮಾನ, ಈಗ ತಿಗಳ ಸಮುದಾಯದಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒಕ್ಕಲಿಗ ಸಮುದಾಯದಿಂದ ಸನ್ಮಾನ, ನೆಕ್ಸ್ಟ್ ಅಲಿಜಿಗ ಸಮುದಾಯದಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಸನ್ಮಾನ ಮಾಡಿಬಿಡಿ. ಎಲ್ಲಾದ್ರೂ ನೀವು ಸ್ಟೇಜಿನ ಕೆಳಗಡೆ ಇಳಿಯೋದು. ಎಲ್ಲ ಸಂಘ ಸಂಸ್ಥೆಗಳಿಂದ ದಯವಿಟ್ಟು ಕ್ಷಮೆ ಇರದೆ, ನಾಗರಿಕರಲ್ಲಿ ಅಭಿಮಾನ ಉಕ್ಕಿ ಹರಿಯುತ್ತಿದೆ. ಎಲ್ಲ ಸಂಘ ಸಂಸ್ಥೆಗಳು, ಆನೇಕಲ್ ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳಿಂದ ಈ ನಾಡಿನ ಮನೆ ಮಗನಿಗೆ ಒಂದು ಹುಟ್ಟುಹಬ್ಬದ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಎಲ್ಲರೂ ಸನ್ಮಾನ ಮಾಡಿ ನಂತರ ಕುರ್ಚಿಗಳಲ್ಲಿ ಆಸೀನರಾಗಿ. ದಯವಿಟ್ಟು ಸನ್ಮಾನ ಮಾಡೋದು ಈ ಕಡೆ ಆ ಕಡೆಗೆ ಹೋಗಿ. ಸನ್ಮಾನ ಮಾಡಿದ್ರೆ ಎಲ್ಲ ಸ್ಟೇಜ್ ಮೇಲೆ ಇರ್ಬೇಕು. ಕೆಳಗಡೆ ಹೋಗಿ ಸನ್ಮಾನ ಮಾಡಿದ ತಕ್ಷಣ ಕೆಳಗಡೆ ಹೋಗಿ.
ಇದೆ. ಅಣ್ಣ ದಯವಿಟ್ಟು ಚೇರಕ್ಕೆ ಕುತ್ಕೊಬಿಡಿ, ಚೇರಕ್ಕೆ ಕುತ್ಕೊಳ್ಳಿ, ಫೋಟೋ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಅಣ್ಣನಿಗೆ ಸನ್ಮಾನ ಮಾಡುವಂತವರು ಅಲ್ಲಿ ಸ್ಥಳ ಮಾಡ್ಕೊಳ್ಳಿ, ಫೋಟೋ ಚೆನ್ನಾಗಿ ಬರುತ್ತೆ. ಎಲ್ಲ ಸಮಾಜದ ಎಲ್ಲ ನಾಯಕರು ದಯವಿಟ್ಟು ಅಲ್ಲಿ ಜಾಗ ಮಾಡ್ಕೊಳ್ಳಿ, ಫೋಟೋ ನಿಮ್ಮ ಮನೆಯಲ್ಲಿ ಇಟ್ಟು ಕೂಡ ಚೆನ್ನಾಗಿರುತ್ತೆ. ಎಲ್ಲ ಮಾಡಿ. ಈಗ ನಾವು ಆಲಮತ ಸಮಾಜದಿಂದ ಸನ್ಮಾನ ಮಾಡ್ತಾ ಇದ್ದೇವೆ. ಆಲಮತ ಮನಸ್ಸಿನಿಂದ ನಾವು ಹೇಳ್ತಾ ಇದ್ದೇವೆ, ನಾರಾಯಣ ಸ್ವಾಮಿ ಅವರೊಂದಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಕಲ್ಮಶವಿಲ್ಲದೆ, ಯಾವುದೇ ಅಣಿಗಿಲ್ಲದೆ ನಾರಾಯಣ ಸ್ವಾಮಿ ಅವರು MLA ಆಗಿ, ಶಾಸಕರಾಗಿ, ಮಂತ್ರಿಯಾಗುವುದು ಅವ್ರ ಜೊತೆ ನಾವು ನಿಲ್ತೇವೆ ಅಂತ ಭರವಸೆ ಕೊಟ್ಟು ಒಂದು ಸಮುದಾಯದಿಂದ ಸನ್ಮಾನ ಮಾಡ್ತಾ ಇದ್ದೇವೆ. ಎಲ್ಲ ಆನೇಕಲ್ ತಾಲೂಕಿನ ಜನತೆಯ ಆಶೀರ್ವಾದದಿಂದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಎ ನಾರಾಯಣ ಸ್ವಾಮಿರವರು ಈ ಬಾರಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಜಯಶೀಲರಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಆನೇಕಲ್ಗೆ ಹಿಂದಿರುತ್ತಾರೆ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಇದೇ ರೀತಿ ಇರಲಿ. ಸನ್ಮಾನ ಮಾಡಿದಂತ ಎಲ್ಲ ಜನಾಂಗಗಳ ನಾಯಕರುಗಳು ವೇದಿಕೆಯನ್ನು ತೆರವುಗೊಳಿಸಿಕೊಳ್ಳಿ, ಕುರ್ಚಿಗಳಲ್ಲಿ ಆಸೀನರಾಗಿ. ಹಾಗೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ವಿಶೇಷ ಸೂಚನೆ, ಅನೇಕರ ಜೇಬುಗಳಿಗೆ ಕತ್ತಲೆ ಬಿದ್ದಿದೆ, ದಯವಿಟ್ಟು ಎಚ್ಚರ ವಹಿಸಿ. ದಯವಿಟ್ಟು ವೇದಿಕೆಯಲ್ಲಿ ಹಾಕಿದಂತೆ ದಯವಿಟ್ಟು ಎಚ್ಚರ ವಹಿಸಿ. ದಯವಿಟ್ಟು ನೂಕುನುಗ್ಗುಗಳನ್ನ ಮಾಡಿ. ಯಾರೋ ಕೆಲವರು ಕಿಡಿಗೇಡಿಗಳು ಕವಿಗೆ ಬಟ್ಟೆ ಹಾಕಿದ್ದಾರೆ, ಎಚ್ಚರ ವಹಿಸಿ. ದಯವಿಟ್ಟು ಸನ್ಮಾನ ಮಾಡಿದಂತ ಎಲ್ಲ ನಾಯಕರು, ಎಲ್ಲ ಜನಾಂಗದವರು ವೇದಿಕೆಯನ್ನು ತೆರವುಗೊಳಿಸಿ ವೇದಿಕೆ ಮುಂಭಾಗದ ಕುರ್ಚಿಗಳಲ್ಲಿ ಆಸೀನರಾಗಿ. ದಯವಿಟ್ಟು ಇದ್ದಾಗಿ ಮುಂದಾಗಿ ನಾಯಕರು ದಯವಿಟ್ಟು ಎಲ್ಲ ಸಮಾಜದ ಬಂಧುಗಳ ಹಿಂದೆ ನಿಂತ್ಕೊಳ್ಳಿ. ವೇದಿಕೆಯಿಂದ ಕೆಳಗಡೆ ಬಿದ್ದೋಗ್ತೀರಾ, ದಯವಿಟ್ಟು ಹಿಂದೆ ನಿಂತ್ಕೊಳ್ಳಿ. ಫೋಟೋ ತೆಗೆಯೋದಕ್ಕೆ ಸ್ಥಳ ಕೊಡಿ ಅವರಿಗೆ. ಸನ್ಮಾನದ ಕಾರ್ಯಕ್ರಮದಲ್ಲಿ ಮಾನವೀಯತೆಯನ್ನು ಕಡೆಗಣಿಸಬಾರದು. ಮಕ್ಕಳು ಅತ್ಯದ್ಭುತ ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಬೆಳಿಗ್ಗೆ 6:30ಕ್ಕೆ ಸಿದ್ಧರಾದಂತಹ ಮಕ್ಕಳು ಬಹಳಷ್ಟು ಕಾಯ್ತಿದ್ದಾರೆ, ಹಸಿರ ಕಾಯ್ತಿದ್ದಾರೆ. ಆದಷ್ಟು ಬೇಗ ನಮಗೆ ವೇದಿಕೆಯನ್ನು ಬಿಟ್ಕೊಳ್ಬೇಕು. ಹಾಗೆ ಅತ್ಯುತ್ತಮ ಅಂಕಗಳನ್ನು ಪಡೆದಂತಹ ಟಾಪರ್ಸ್ ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವ್ರಿಗೂ ಕೂಡ ಸನ್ಮಾನ ಇದೆ. ಹಾಗಾಗಿ ಆದಷ್ಟು ಬೇಗ ನಮಗೆ ಸಹಕರಿಸಬೇಕಾಗಿ ಮನವಿಯನ್ನು ಮಾಡ್ತಾರೆ. ಮಕ್ಕಳ ಬಗೆಗೆ ಕಿಂಚಿತ್ತು ಕರುಣೆ ಇರಲಿ ತಮ್ಮೆಲ್ಲರಲ್ಲಿ. ದಯವಿಟ್ಟು ಮಕ್ಕಳಿಂದ ನೃತ್ಯವಿದೆ. ಸನ್ಮಾನ ಮಾಡಿದಂತವರು ವೇದಿಕೆಯನ್ನು ತೆರವುಗೊಳಿಸಿದ್ದಾರೆ. ಸನ್ಮಾನ ಮಾಡಿದಂತವರು ದಯವಿಟ್ಟು ನಾಯಕರುಗಳು ನಿಮ್ಮ ಮೇಲೆ ಕಲ್ಲಾಡ್ತಿದ್ದೀರಾ, ಕಲ್ಲಾಡಬೇಡಿ. ಸನ್ಮಾನದ ನಂತರ ಎಲ್ಲ ನಾಯಕರು ವೇದಿಕೆ ಮುಂಭಾಗ ಆಸೀನರಾಗಿ. ದಯವಿಟ್ಟು ನುಗ್ಗುಗಳನ್ನು ಮಾಡಬೇಡಿ. ದಯವಿಟ್ಟು ಸನ್ಮಾನ ಮಾಡಿದ ನಂತರ ವೇದಿಕೆಯ ಎಡಭಾಗದಿಂದ ಇಳಿದು ಕುರ್ಚಿಗಳಲ್ಲಿ ಆಸೀನರಾಗಿ. ದಯವಿಟ್ಟು ಸನ್ಮಾನ ಮಾಡೋರು ನುಗ್ಗುಗಳನ್ನು ಮಾಡಬೇಡಿ. ದಯವಿಟ್ಟು ರಾಜಣ್ಣ ಹಿಂದೆ ಇರೋದನ್ನ ಹಿಂದೆ ಕಳಿಸಿ, ಮುಖರಾಜಣ್ಣ ಹಿಂದೆ ನಿಂತ್ಕೊಳ್ಳಿ. ದಯವಿಟ್ಟು ಫೋಟೋ ಬರ್ತಾ ಇಲ್ಲ ಅಣ್ಣ, ನೀವು ಏನ್ ಮಾಡ್ತಾ ಇದ್ದೀರಾ, ಯಾರು ಕೂಡ ಫೋಟೋ ಬರ್ತಿಲ್ಲ. ದಯವಿಟ್ಟು ಹಿಂದೆ ನಿಂತ್ಕೊಂಡು ನಿಧಾನವಾಗಿ ಮಾಡಿ. ಅಣ್ಣ ದಯವಿಟ್ಟು ಹಿಂದೆ ನಿಂತ್ಕೊಳ್ಳಿ, ಆದಷ್ಟು ಮುಖರಾಜಣ್ಣ
ದಯವಿಟ್ಟು ಸನ್ಮಾನ ಮಾಡಿದವರು ಮುಂದೆ ಸಾಕಬೇಕು. ಒಳ್ಳೆಯ ಸಮಾಜದವರು ಹೋಗಿದ್ರೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ದಯವಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಆಗಿದ್ರೆ ಆಮೇಲೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಹಿರಿಯರು ಬೆಳಗ್ಗೆ 9:30 ಕಾಯ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಅವರಿಗೆ ದಯವಿಟ್ಟು ತಡ ಆಗಿದೆ, ಊಟದ ವ್ಯವಸ್ಥೆ ಇಲ್ಲ. ಬೆಳಗ್ಗೆ ಮುಗಿಸಿ ಬೇರೆಯವರು ಅವಕಾಶ ಮಾಡಿಕೊಡಿ ಪ್ಲೀಸ್. ದಯವಿಟ್ಟು ಸನ್ಮಾನ ಮಾಡಿದವರು ಕೆಳಗಿಳಿರಿ. ಸನ್ಮಾನ ಮಾಡಿದ ನಂತರ ವೇದಿಕೆಯನ್ನು ತೆರವುಗೊಳಿಸಿಕೊಡಿ. SSLC PUCಯಲ್ಲಿ
ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.